ಮಳೆಗಾಲದಲ್ಲೇ ಮೀನ್ ಹಿಡಿಯಕ್ಕೆ ಹೋಗ್ತಾ ಇದ್ದೆ ನಾನು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಿತ್ರ ಪ್ರದೀಪ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು ಸಂಜೆ 5:45 ಆಗಿದೆ ಆಯಿತಾ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಾವು ಹೊರಗಡೆ ಹೊರಟಿದ್ದೀವಿ. ನಾಳೆ ಒಂದು ಇಂಪಾರ್ಟೆಂಟ್ ಡೇ ಇದೆ, ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಶಾಪಿಂಗ್ ಮಾಡಿಕೊಂಡು ಬರೋಣ ಬನ್ನಿ. ಹಾಯ್ ಮಾಡು ಕನ್ನಮ್ಮ. ಊರಿಗೆ ಹೋಗಿದ್ರೆ ಇಷ್ಟೊತ್ತಿಗೆ ಈ ಟೈಮಲ್ಲಿ ಊರಲ್ಲಿ ಸಖತ್ ಮಳೆ. ಇಲ್ಲಿ ಬೆಂಗಳೂರಲ್ಲಿ ಮಳೆನೇ ಇಲ್ಲ. ನಿಮ್ಗೇನು ಅನ್ಸುತ್ತೆ, ಊರಲ್ಲಿ ಇರಬೇಕಿತ್ತು ಈ ಟೈಮಲ್ಲಿ ಅಂತ ಅನ್ಸುತ್ತಾ? ಊರಲ್ಲೇ ಮಸ್ತಾಗಿರೋದು, ಊರಲ್ಲಿ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಮಲ್ನಾಡ್ ಕಡೆ ಈ ವೆದರ್ ಇದೆಲ್ಲ ಸಖತ್ತಾಗಿರುತ್ತೆ. ಏನು ಮಾಡ್ತಿದ್ರಿ ನೀವು ಮಳೆಗಾಲದಲ್ಲಿ? ಮಳೆಗಾಲದಲ್ಲೇ ಮೀನ್ ಹಿಡಿಯಕ್ಕೆ ಹೋಗ್ತಾ ಇದ್ದೆ ನಾನು. ಗದ್ದೆಗೆಲ್ಲ ಮೀನ್ ಹತ್ತಿದ್ವಾ, ಮಳೆ ಜಾಸ್ತಿ ಆಗಿ ಬಲೆ ಹಾಕಿ ಮೀನ್ ಹಿಡಿತಾ ಇದ್ದೆ ಕೆಜಿ ಗಟ್ಟಲೆ. ಆಮೇಲೆ ಸಂತೆಗೆ ಹೋಗಿ ಮಾರೋದು. ಮೀನೋ ಬಂಗಡೆ ಬುತಾಯಿ ಬರೀ ಇಂಥದೆಯ. ಕನ್ನಮ್ಮ ಹಾಯ್ ಮಾಡು. ಹಾಯ್ ಮಾಡು ಬಂಗಡೆ. ಹಾಯ್. ಏನಾಯ್ತು? ಓ, ಇಲ್ಲಿ ಕೂದಲಿದೆ ಅದಕ್ಕೆ. ಸರಿ ಅಲ್ಲಿ. ಮನೇಲಿ ತರಕಾರಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು, ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಟೊಮ್ಯಾಟೊ ಹಾಗೇನೆ ಸೊಪ್ಪೆಲ್ಲ ತಗೊಳ್ತಾ ಇದ್ದೀನಿ. ಇಲ್ಲಂತೂ ತುಂಬಾ ಫ್ರೆಶ್ ಆಗಿ ಸಿಗತ್ತೆ. ನಾನು ಯಾವಾಗ್ಲೂ ಸಂಜೆ ಟೈಮ್ಗೆ ಹೋಗಿ ಈ ತರ ತಗೊಳಕ್ಕೆ ನನ್ಗೆ ಇಷ್ಟ ಆಗತ್ತೆ. ಸೊ ಎಲ್ಲ ತಗೊಳ್ತಾ ಇದ್ದೀವಿ. ಹಾಗೇನೆ ಸ್ವಲ್ಪ ಹೂವು ಕೂಡ ಬೇಕಿತ್ತು, ನಾಳೆ ಸ್ಪೆಷಲ್ ಡೇ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ಹೂವು ಕೂಡ ತಗೊಂಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಹೂವೆಲ್ಲ. ಇದೆಲ್ಲ ಆದ್ಮೇಲೆ ಸ್ವಲ್ಪ ಗ್ರೋಸರೀಸ್ ಎಲ್ಲ ಪರ್ಚೇಸ್ ಮಾಡೋದಿತ್ತು. ಹಾಗಾಗಿ ನಾವು ಮಾಮೂಲಿ ಹೋಗ್ತೀವಲ್ಲ ಅಲ್ಲಿಗೆನೆ ಹೋಗಿದ್ವಿ. ನನ್ ಮಗ ನೋಡಿ ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ನೋಡ್ತಾ ನಿಂತಿದ್ದ. ಅವನಿಗೆ ಆಕ್ಚುಲಿ ಚಾಕ್ಲೇಟ್ಸ್ ಎಲ್ಲ ಕೊಡೋದೇ ಇಲ್ಲ, ಬಟ್ ಆದ್ರೂನು ಇಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದ. ಜ್ಯೂಸಸ್ ಎಲ್ಲ ನಿಂತ್ಕೊಂಡು ನೋಡೋದು ಎಲ್ಲ ಮಾಡ್ತಾ ಇದ್ದ. ನಾನ್ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ತಾ ಇದ್ದೆ. ನನ್ ಮಗ ನೋಡಿ ಇಲ್ಲಿ ಹೊರಗಡೆ ಬಂದ್ರೆ ಯಾವ ತರ ಆಡ್ತಾನೆ ಅಂತೇಳಿ. ನೋಡಿ, ಎಲ್ಲಾದ್ರೂ ಶಾಪಿಂಗ್ ಹೋದಲ್ಲಿ ಮಕ್ಳು ಈ ತರ ಮಲ್ಕೊಳ್ತಾರ? ನೋಡಿ ಇಲ್ಲಿ ಯಾವ ತರ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ನಿಮ್ಮನೇಲೂ ಮಕ್ಕಳು ಇದೇ ತರ ಆಡ್ತಾರ? ಹೊರಗಡೆ ಕರ್ಕೊಂಡು ಹೋದಾಗೆಲ್ಲ ಇದೇ ತರ ಮಲ್ಕೊಳ್ಳೋದು ಎಲ್ಲ ಆಡ್ತಾರ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲಿ ಶಾಪಿಂಗಿಗಂತ ಹೋದ್ರೆ ನನ್ ಮಗ ಬರೀ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡೋದು ಇದೇ ಆಡ್ತಾ ಇರ್ತಾನೆ. ನನ್ನ ಹಸ್ಬೆಂಡ್ ಅಂತೂ ಪಾಪ ನಿಜವಾಗ್ಲೂ ಹಿಡಿದು ಸಾಕಾಗತ್ತೆ. ಅವ್ರು ನೋಡ್ಕೊಳ್ತಾ ಇದ್ರು. ನಾನು ಶಾಪಿಂಗ್ ಮುಗಿಸಿ ಹೊರಗಡೆ ಬಂದೆ. ಸೊ ಇದಾದ್ಮೇಲೆ ನಾಳೆ ಒಂದು ಸ್ಪೆಷಲ್ ಡೇ ಅಂತ ಹೇಳಿದೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರೀ ರಾಘವೇಂದ್ರ ಕೇಕ್ ಪ್ಯಾಲೇಸ್ ಅಂತ ಒಂದು ಬೇಕರಿ ಇದೆ. ಇದು ಮಾಕ್ಳಿಯಲ್ಲಿರೋದು. ಎಲ್ಲಾ ತರದ ಕೇಕ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು ಎಲ್ಲಾನು ಸಿಗುತ್ತೆ. ತುಂಬಾನೇ ಚೆನ್ನಾಗಿದೆ ಅಂಡ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ. ಮೇನ್ ಆಗಿ ಅದೇ ಬೇಕಲ್ವಾ, ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ. ನಿಮ್ಗೆ ಏನಾದ್ರೂ ಜಾಸ್ತಿ ಬಲ್ಕ್ ಆರ್ಡರ್ ಇತ್ತು ಅಂದ್ರೂ ಅದನ್ನ ಕೂಡ ತಗೊಳ್ತಾರೆ. ಒಂದ್ಸಲ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ ಈ ಬೇಕರಿಯಲ್ಲಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಟೇಸ್ಟ್ ನೋಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ. ಸೊ ನಾನು ಇಲ್ಲಿ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು, ಅದೆಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ. ಇವಾಗ ತಾನೇ ಮನೆಗೆ ಬಂದ್ವಿ. ಸೊ ಶಾಪಿಂಗ್ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ 8:30 ಆಗೋಯ್ತು. ನನ್ನ ಮಗಂಗೆ ಎಲ್ಲ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿ ಇವಾಗ ಏನ್ ಗ್ರೋಸರೀಸ್ ಎಲ್ಲ ತಗೊಂಡ್ಬಂದಿದ್ದೀನಿ. ಸ್ವಲ್ಪ ಸೊಪ್ಪು ಎಲ್ಲ ತಗೊಂಡ್ಬಂದಿದ್ದೀನಿ. ಹಾಗೆ ಸ್ವಲ್ಪ ಗ್ರೋಸರಿ ಸಿಕ್ತಲ್ಲ ಅದೆಲ್ಲ ತಗೊಂಡ್ಬಂದಿದ್ದೀನಿ. ಅದೆಲ್ಲ ಇವಾಗ ಎತ್ತಿಡ್ಬೇಕು. ನಾನು ಮನೇಲಿ ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ, ಬಟ್ ನನ್ಗೆ ಸೊಪ್ಪೆಲ್ಲ ಸೋಸಿ ಇಡೋದು, ಕ್ಲೀನ್ ಮಾಡಿ ಇಡೋದು ಎಲ್ಲ ಅಂದ್ರೆ ನಿಜವಾಗ್ಲೂ ಒಂದ್ ಸ್ವಲ್ಪ ಹಿಂಸೆನೆ. ಆದ್ರೂನು ಏನು ಮಾಡಕ್ಕಾಗಲ್ಲ, ಮಾಡ್ಬೇಕು. ನಿಮ್ಗೂ ಯಾರಿಗಾದ್ರೂ ಈ ತರ ಸೊಪ್ಪೆಲ್ಲ ಕ್ಲೀನ್ ಮಾಡೋದು ಅಂದ್ರೆ ಹಿಂಸೆ ಅಂತ ಅನ್ಸೋರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ ತರಾನೇ ಯಾರಾದ್ರೂ ಇದೀರಾ ಅಂತ ಹೇಳ್ಬಿಟ್ಟು. ಸೊ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು,
ಶುಂಠಿ, ಹಸಿರು ಮೆಣಸಿನಕಾಯಿ ಎಲ್ಲಾನು ಕೂಡ ಎತ್ತಿಟ್ಕೊಂಡೆ. ಇದಾದ್ಮೇಲೆ ಗ್ಯಾಸ್ ಸ್ಟವ್ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ. ಸೊ ತುಂಬಾನೇ ಮೆಸ್ ಆಗಿತ್ತು. ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಂಡೆ. ಇದಾದ್ಮೇಲೆ ನನ್ನ ಮಗಂಗೆ ಸ್ವಲ್ಪ ಲೈಟ್ ಆಗಿ ಡಿನ್ನರ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ರವೆ ಯೂಸ್ ಮಾಡ್ಕೊಂಡು ಸ್ವಲ್ಪ ಡಿನ್ನರ್ ಮಾಡಿ ಕೊಟ್ಟೆ ಅವನಿಗೆ. ಏನಿಲ್ಲ ಇದಕ್ಕೆ ತುಂಬಾನೇ ಸಿಂಪಲ್. ಒಂದ್ ಲೋಟ ಹಾಲು ಹಾಕ್ಬಿಟ್ಟು ಅದಕ್ಕೆ ಒಂದ್ 2-3 ಸ್ಪೂನ್ ಆಗುವಷ್ಟು ರವೆನ ಸೇರಿಸ್ಕೊಂಡು ಸ್ವಲ್ಪ ಕುದಿಸ್ಕೊಬೇಕು. ಅದಾದ್ಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಅಂದ್ರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಬೇಕು. ಇದಾದ್ಮೇಲೆ ಒಂದು 1/4 ಸ್ಪೂನ್ ಆಗುವಷ್ಟು ಅಥವಾ ಒಂದು 5-6 ಹನಿ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡ್ರೆ ರುಚಿ ರುಚಿಯಾಗಿ ಡಿನ್ನರ್ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ನಿಮ್ಮ ಮಕ್ಳಿಗೂ ಕೊಟ್ಟು ನೋಡಿ, ಒಂದ್ಸಲ ಟ್ರೈ ಮಾಡಿ. ಇದಾದ್ಮೇಲೆ ಅಡ್ಗೆ ಮನೆ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಇಲ್ಲಿ ಇಬ್ರು ಇದಾರ್ ನೋಡಿ, ಇವರಿಬ್ರು ನನಗೆ ಏನು ಕೆಲಸ ಮಾಡ್ಕೊಳಕ್ ಬಿಡಲ್ಲ. ಮನೆ ಎಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿದ್ರು ಕೂಡ ಇವರಿಬ್ರು ಕಾಟದಲ್ಲಿ ನನಗೆ ಮನೆ ಒಂಚೂರು ನಾನು ಇಟ್ಟಂಗೆ ಇರೋದೇ ಇಲ್ಲ. ನೋಡಿ ಎಷ್ಟು ಮೆಸ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ಮ ಮನೇಲೂ ಇದೇ ತರ ಮಾಡ್ತಾರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಆಯ್ತಾ. ಈ ವ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇದೆಲ್ಲ ಪ್ರಿಪ್ರೇಷನ್, ಏನ್ ಸ್ಪೆಷಲ್ ಡೇ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಬಾಯ್.